40%, 40% ಸರ್ಕಾರ, ಪೇ ಸಿಎಂ ಇವುಗಳು 2022-23ರಲ್ಲಿ ಈ ರಾಜ್ಯದಲ್ಲಿ ಕೇಳಿ ಬರ್ತಾ ಇದ್ದಂತಹ ಘೋಷಣೆಗಳು, ಕೇಳಿ ಬರ್ತಾ ಇದ್ದಂತಹ ಆರೋಪಗಳು. ಅಂದಿನ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಬಾಯಿಯನ್ನ ದೊಡ್ಡದು ಮಾಡಿ ಕಾಂಟ್ರಾಕ್ಟರ್ಗಳು ಬರೆದಂತಹ ಒಂದು ಪತ್ರವನ್ನ ಮುಂದಿಟ್ಟು ಇದು ಅಧಿಕೃತ ಗುತ್ತಿಗೆದಾರರ ಸಂಘದ, ಇದು ರಿಜಿಸ್ಟರ್ಡ್ ಗುತ್ತಿಗೆದಾರರ ಸಂಘದ ಆರೋಪ, 40% ಕಮಿಷನ್ ಅಂತ ಹೇಳ್ತಾ ಇದ್ರು. ಈಗ ಅದೇ ಗುತ್ತಿಗೆದಾರರ ಸಂಘ ಈ ಸರ್ಕಾರದ ವಿರುದ್ಧವೂ ಕೂಡ ಕಮಿಷನ್ ಆರೋಪವನ್ನು ಮಾಡ್ತಿದ್ದಾರೆ. ನಮಗೆ ಹಣ ಬಿಡುಗಡೆ ಮಾಡಿಲ್ಲ ಅಂದ್ರೆ ಡಿಸೆಂಬರ್ ನಂತರ ನಾವು ಯಾವುದೇ ಕಾಮಗಾರಿಗಳನ್ನು ನಡೆಸೋದಿಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಿಲ್ ಕ್ಲಿಯರ್ ಮಾಡಿ ಅಂತ ಅವರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಇದು ಖಂಡಿತವಾಗ್ಲೂ ಕೂಡ ನವೆಂಬರ್ನ ಕ್ರಾಂತಿ ಅಲ್ಲ, ಇದು ಡಿಸೆಂಬರ್ನ ಡೆಡ್ಲೈನ್. ಯಾಕಂದ್ರೆ ಈಗಾಗಲೇ ನವೆಂಬರ್ ಕ್ರಾಂತಿ ಆಗೋಗ್ಬಿಡುತ್ತೆ ಅಂತ ಹೇಳಿತ್ತು, ಆದರೆ ಇದು ನವೆಂಬರ್ ಕ್ರಾಂತಿ ಅಲ್ಲ, ಡಿಸೆಂಬರ್ನ ಡೆಡ್ಲೈನ್. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಗುತ್ತಿಗೆದಾರರು ಕೊಟ್ಟಿರತಕ್ಕಂಥ ದೊಡ್ಡ ಶಾಕ್ ಇದೆ. ಯಾಕಂದ್ರೆ ರಾಜ್ಯಪಾಲರು ಹೈಕಮಾಂಡ್ಗೂ ಕೂಡ ದೂರು ಕೊಡ್ತೀವಿ ಅನ್ನುವಂತಹ ಬೆದರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಹಾಕಿದ್ದಾರೆ. ನಾವು ಸುಮ್ಮನಿರೋದಿಲ್ಲ, ಇನ್ನು ನಮಗೆ ನೀವು 10%, 15%, 20%, 25% ಅಂತೇಳಿ ಬಿಲ್ ಕ್ಲಿಯರ್ ಮಾಡ್ತಾ ಕೂತ್ಕೊಂಡ್ರೆ ನಾವು ಕಾಂಟ್ರಾಕ್ಟ್ ಕೆಲಸವನ್ನು ಮುಗಿಸಿ ಬಿಲ್ಲನ್ನು ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೊಂದು ಲಿಮಿಟ್ ಇರುತ್ತೆ. ನಮ್ಮ ಹಣವನ್ನು ವಾಪಸ್ ಕೊಡಿ, ನಾವು ಖರ್ಚು ಮಾಡಿರ್ತಕ್ಕಂಥ ಹಣಕ್ಕೆ ನಮಗೆ ಬಿಲ್ ಕ್ಲಿಯರ್ ಮಾಡಿ. ಹತ್ರ 33,000 ಕೋಟಿ ರೂಪಾಯಿಗಳ ಬಿಲ್ ಬಾಕಿ ಇದೆ ಅಂಥೇಳಿ ಆರೋಪ ಮಾಡ್ತಾರೆ. ಈ ಸರ್ಕಾರ ಬಂದ ಮೇಲೆ ಕಾಮಗಾರಿಗಳೇ ನಡೀತಾ ಇಲ್ಲ, ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕಾರ್ಯಗಳೇ ನಡೀತಾ ಇಲ್ಲ ಅಂತ ಹೇಳ್ತಿದ್ರೆ ಈ 33,000 ಕೋಟಿ ರೂಪಾಯಿ ಎಲ್ಲಿಂದ ಬಿಲ್ ಉಳೀತು ಅಂತ ಕೇಳ್ತಾ ಬಂದಾಗ ಗೊತ್ತಾಗುವಂಥದ್ದು ಅದು ಹಿಂದಿನ ಸರ್ಕಾರವೂ ಸೇರಿದಂತೆ ಈಗಿನ ಸರ್ಕಾರಕ್ಕೆ ಬಳುವಳಿಯಾಗಿ ಬಂದಿರತಕ್ಕಂಥ ಬಾಕಿ ಬಿಲ್ ಇದೆ. ಗುತ್ತಿಗೆದಾರರು ಈಗ ಶಾಕ್ ಅನ್ನು ಕೊಡ್ತಾ ಇದ್ದಾರೆ. ಗುತ್ತಿಗೆದಾರರು ಗಡುವು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಸಮರವನ್ನ ಸಾರಿದೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್, ಅವರು ನೋಂದಾಯಿತ ಸಂಸ್ಥೆನೇ ಇದು ಕೂಡ. ಈ ಸಂಸ್ಥೆ ಈಗ ಆರೋಪವನ್ನ ಮಾಡ್ತಾ ಇದೆ, ಗುತ್ತಿಗೆದಾರರ ಸಂಘದವರು ಆರೋಪವನ್ನ ಮಾಡ್ತಾ ಇದ್ದಾರೆ. ವಿವಿಧ ಇಲಾಖೆಗಳ ಬಾಕಿ ಬಿಲ್ ಪಾವತಿ ಮಾಡಬೇಕು ಅಂತೇಳಿ ಅವರು ಪಟ್ಟು ಹಿಡಿದು ಕುಳಿತಿದ್ದಾರೆ. ರಾಜ್ಯ ಸರ್ಕಾರ ನಮ್ಮ ಬಿಲ್ ಅನ್ನ ಪಾವತಿ ಮಾಡಬೇಕು. ರಾಜ್ಯ ಸರ್ಕಾರದಿಂದ 33,000 ಕೋಟಿ ರೂಪಾಯಿಯಷ್ಟು ಹಣ ಬಾಕಿ ಉಳಿದಿದೆ, ಬಿಲ್ಗಳು ಬಾಕಿ ಉಳಿದಿದ್ದಾವೆ. ರಾಜ್ಯ ಸರ್ಕಾರದಿಂದ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಸಚಿವರುಗಳು ಸ್ಪಂದಿಸಿಲ್ಲ. ಯಾರೂ ಕೂಡ ನಮ್ಮ ಆಗ್ರಹಕ್ಕೆ ಸ್ಪಂದಿಸ್ತಾ ಇಲ್ಲ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಗುತ್ತಿಗೆಯಲ್ಲಿ ಪ್ಯಾಕೇಜ್ ಸಿಸ್ಟಮ್ ಅನ್ನ ಕೈ ಬಿಡಬೇಕು. ಪ್ಯಾಕೇಜ್ ಸಿಸ್ಟಮ್ ಅನ್ನ ಮಾಡ್ತಾ ಇದ್ದಾರೆ, ಆ ಸಿಸ್ಟಮ್ ಅನ್ನ ಕೈ ಬಿಡಬೇಕು ಅನ್ನೋ ಒತ್ತಾಯ ಅವ್ರದ್ದು ಬಹಳ ಹಿಂದಿನಿಂದಲೂ ಕೂಡ ಇದೆ. ಅದರ ಈಗ ಮತ್ತೆ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಕಾಂಗ್ರೆಸ್ ಕೂಡ ಪ್ಯಾಕೇಜ್ ಸಿಸ್ಟಮ್ಗೆ ಬಲಿಯಾಗಬಾರದು. ಬಿಜೆಪಿ ಯಾವ ರೀತಿಯಾಗಿ ಪ್ಯಾಕೇಜ್ ಸಿಸ್ಟಮ್ಗೆ ಬಲಿ ಆಯಿತು, ಆ ಸ್ವರೂಪದಲ್ಲಿ ಕಾಂಗ್ರೆಸ್ ಬಲಿಯಾಗಬಾರದು ಅಂತ ಹೇಳಿ ಆದ್ರೆ ಪ್ಯಾಕೇಜ್ ಸಿಸ್ಟಮ್ ಅನ್ನ ಕೈ ಬಿಡಿ, ಇಲ್ಲಿ ನಮ್ಮ ಸಹನೆಯ ಕಟ್ಟೆ ಒಡೆಯುವ ಹಾಗೆ ಮಾಡಬಾರದು ಅಂತ ಹೇಳಿ ಆಗ್ರಹಿಸಿದ್ದಾರೆ, ಒತ್ತಾಯಿಸಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ಬಾಕಿ ಹಣ ಬಿಡುಗಡೆ ಮಾಡದೇ ಇದ್ರೆ ನಾವು ಕೆಲಸ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ನಾವು ಕೆಲಸ ಮಾಡುವುದಿಲ್ಲ, ಬಿಲ್ ನೀವು ಹೀಗೆ ಪೆಂಡಿಂಗ್ ಇಟ್ಟರೆ 2.5 ವರ್ಷಗಳಿಂದಲೂ ಕೂಡ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇಳ್ತಿದ್ದಾರೆ. 10%, 15%, 25% ಮಾತ್ರ ರಿಲೀಸ್ ಆಗ್ತಾ ಇದೆ. ಅಂದರೆ 1,000 ಕೋಟಿ ರೂಪಾಯಿಯ ಕಾಮಗಾರಿ ಮಾಡಿದವನಿಗೆ 100 ಕೋಟಿ, 150 ಕೋಟಿ, 250 ಕೋಟಿ ರೂಪಾಯಿಯಷ್ಟು ಮಾತ್ರ ಹಣ ಬಿಡುಗಡೆ ಮಾಡಿದರೆ ಉಳಿದ ಕತೆ ಏನು ಅನ್ನುವಂಥ ಪ್ರಶ್ನೆ ಇದೆ. ಶೀಘ್ರವೇ ಪದಾಧಿಕಾರಿಗಳ ಸಭೆ ಕರೀಬೇಕು, ಅಂದರೆ ಈ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಸಂಘದ ಪದಾಧಿಕಾರಿಗಳನ್ನ ಮುಖ್ಯಮಂತ್ರಿಯವರು ಕರೆದು ಮಾತನಾಡಬೇಕು, ನಮ್ಮ ಜೊತೆಗೆ ಮಾತುಕತೆಯನ್ನು ನಡೆಸಬೇಕು ಅನ್ನುವಂತಹ ಬೇಡಿಕೆ ಇಟ್ಟಿದ್ದಾರೆ. ಗುತ್ತಿಗೆದಾರರ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರವನ್ನ, ವಿಶೇಷವಾಗಿ ಮುಖ್ಯಮಂತ್ರಿಯವರನ್ನ ಆಗ್ರಹಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೇನೋ ಒಳ್ಳೇದು ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಎಲ್ಲ 5-6 ಭಾಗ್ಯಗಳು ಕೊಟ್ಟಿದ್ರು, ಆದರೆ ನಮ್ಮದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ಬಂದ್ವಿ. ಸುಮಾರು ಸ್ನೇಹಿತರೆ, ನಮ್ಮಲ್ಲಿ 33,000 ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ. ನಾವು ಸುಮಾರು 5-6 ಸರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗಲೂ ಕೂಡ ಆಯ್ತರೆ ಮಾಡೋಣ ಅಂತ ಏಪ್ರಿಲಲ್ಲಿ ಪ್ರಾಮಿಸ್ ಮಾಡಿದರು. ಆಮೇಲೆ ಕೊನೆಗೆ ಏಪ್ರಿಲ್ ಆದಮೇಲೆ
ಕೊನೆಗೆ ಇನ್ನೊಂದ್ಸರಿ ಭೇಟಿ ಮಾಡಿದ್ವಿ. ಆಯ್ತಪ್ಪ ಏನೋ ಒಂದು ಯೋಚನೆ ಮಾಡ್ತಿದ್ವಿ ಮಾಡೋಣ ಅಂತ ಹೇಳಿದ್ರು. ಅದ ನಂತರ ನಾವೇನು ಗೊತ್ತಾ, ಕನ್ಸರ್ನ್ ಮಿನಿಸ್ಟರ್ಗಳನ್ನ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ 3 ಸರಿ ಭೇಟಿ ಮಾಡಿದ್ದೀವಿ. ನಾವು ಬಿಜೆಪಿ ಗೌರ್ಮೆಂಟ್ ಅಂತ ಟೆಂಡರ್ ಹಾಕಿಲ್ಲ. ವಿ ಆರ್ ಗೋಯಿಂಗ್ ಟು ಕ್ಯಾಸ್ಟ್ ಅವರ್ ಟೆಂಡರ್ಸ್ ಆನ್ ನೇಮ್ ಆಫ್ ರಾಜ್ಯಪಾಲರು ಮೇಲೆ ಹೆಸರು ಮೇಲೆ ನಾವು ಟೆಂಡರ್ ಹಾಕಿದ್ದೇವೆ ಹೊರತು ನಾವು ಗೌರ್ಮೆಂಟ್ ಬಿಜೆಪಿ ಕಾಂಗ್ರೆಸ್ ಅಂತ ಟೆಂಡರ್ ಹಾಕಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮಗೆ ಯಾವುದು ಮಾಡಿದ್ದಾರೆ ಕೊಡಿ. ಹೀಗೆ ಕಾಮಗಾರಿಯನ್ನ ಮಾಡಿದೀವಿ, ನಮ್ಮ ಬಿಲ್ಲನ್ನು ವಾಪಸ್ ಕೊಡಿ, ನಮ್ಮ ಬಿಲ್ ಪೆಂಡಿಂಗ್ ಅನ್ನು ಇಟ್ಕೊಂಡಿದ್ರೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರು ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಡಿಸೆಂಬರ್ ತಿಂಗಳ ಡೆಡ್ ಲೈನ್ ಅನ್ನು ಕೊಡ್ತಾರೆ. ಡಿಸೆಂಬರ್ ಒಳಗಡೆ ನೀವು ಎಲ್ಲ ಬಿಲ್ಲನ್ನು ಕ್ಲಿಯರ್ ಮಾಡಬೇಕು. ನಮ್ಮ 33,000 ಕೋಟಿ ರೂಪಾಯಿ ಹಣ ಇದೆ. ನವೆಂಬರ್ನೊಳಗಡೆ ಎಲ್ಲ ಬಿಲ್ ಬಾಕಿ ಮಾಡಲೇಬೇಕು. ಯಾವೆಲ್ಲ ಬಾಕಿ ಬಿಲ್ಗಳಿದಾವೋ ಅವುಗಳನ್ನ ಬಿಡುಗಡೆ ಮಾಡಬೇಕು. ಹಾಗಿದ್ರೆ ಮಾತ್ರ ಡಿಸೆಂಬರ್ ತಿಂಗಳಿಂದ ನಾವು ಕೆಲಸ ಮಾಡ್ತೀವಿ. ಇಲ್ಲದೆ ಹೋದರೆ ನಾವು ಡಿಸೆಂಬರ್ ತಿಂಗಳಲ್ಲೇ ಕೆಲಸ ಮಾಡಲ್ಲ. ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ರಾಜ್ಯಪಾಲರಿಗೂ ಕೂಡ ದೂರು ಕೊಡ್ತೀವಿ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ದೂರು ಕೊಡ್ತೀವಿ. ರಾಹುಲ್ ಗಾಂಧಿ, ಉಸ್ತುವಾರಿ ಸುರ್ಜೇವಾಲಾಗೂ ಕೂಡ ನಾವು ದೂರು ಕೊಡಬೇಕಾಗತ್ತೆ. ರಾಜ್ಯ ಸರ್ಕಾರದ ವಿರುದ್ಧ, ಮಂತ್ರಿಗಳ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಎಲ್ಲ ಇಲಾಖೆಗಳ ಕೆಲಸಗಳನ್ನು ಸ್ಥಗಿತಗೊಳಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಂಜುನಾಥ್ ಅವರು ಏನು ಹೇಳಿದ್ದಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಪಾಸಿಬಿಲಿಟೀಸ್ ಇತ್ತು ಅಂದರೆ ನಾವು ರಾಜ್ಯಪಾಲರಿಗೂ ಸಹ ನಮ್ಮ ಸಮಸ್ಯೆಗಳನ್ನ ನಾವು ಮನವರಿಕೆ ಮಾಡಿಕೊಡ್ತೀವಿ. ಅದಕ್ಕೂ ಸಾಧ್ಯ ಆಗಲಿಲ್ಲ ಅಂದರೆ ಹೈಕಮಾಂಡ್ ಏನಿದೆಯಲ್ಲ, ಸುರ್ಜೇವಾಲರು, ಆಮೇಲೆ ನಮ್ಮ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಸಮಸ್ಯೆಗಳನ್ನ ಹೇಳೋವಂಥದ್ದಕ್ಕೂ ನಾವು ರೆಡಿ ಇದ್ದೀವಿ. ನಮ್ಮ ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಇಮಿಡಿಯೇಟ್ ಸಾಲ್ವ್ ಮಾಡಬೇಕು. ನಮ್ಮ ಪದಾಧಿಕಾರಿಗಳು ಮೀಟಿಂಗ್ ಕರಿಬೇಕು. ಅವರು ನಮ್ಮ ಡಿಮ್ಯಾಂಡ್ ಏನು ಅಂತ ಕೇಳಬೇಕು. ಅವರು ಅಷ್ಟೊಂದು ಬೇರೆ ಎಲ್ಲ ಕೆಲಸ ಮಾಡ್ತಾರೆ. ನಮ್ಮ ಬಗ್ಗೆ ತಾತ್ಸಾರ ಮನೋಭಾವ. ನಾವು ಕಾಂಟ್ರಾಕ್ಟರ್ಗಳು ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಊರಿನ ಮರ್ಯಾದೆ ಉಳಿಸಿದ್ವಿ, ದೇಶದ ಮರ್ಯಾದೆ ಉಳಿಸಿದ್ವಿ, ರಾಜ್ಯದ ಮರ್ಯಾದೆ ಉಳಿಸಿದ್ವಿ. ನಮಗೆ ಪೇಮೆಂಟ್ ಕೊಡಬಾರ್ದು ಇವರು. ಸಪೋಸ್ ಅವ್ರು ಬಿಡುಗಡೆ ಇನ್ನೊಂದು ತಿಂಗಳು ಟೈಮ್ ಕೇಳಿದ್ದಾರೆ. ಆಯಿತು, 2 ವರ್ಷನೇ ಕಾಯ್ತೀವಿ, ಇನ್ನೊಂದು ವರ್ಷ ನಾವು ಕಾಯ್ತೀವಿ, ಇನ್ನೊಂದು ತಿಂಗಳು ನಾವು ಕಾಯ್ತೀವಿ. ಸೊ ಅವ್ರು ಕರೆದು ನಮ್ಮನ್ನು ಭೇಟಿ ಮಾಡಲಿಲ್ಲ, ನಮ್ಮ ಸಮಸ್ಯೆ ಅವ್ರು ಬಗೆಹರಿಸಲಿಲ್ಲ, ನಮ್ಮ ಪೇಮೆಂಟ್ ಅವ್ರು ರಿಲೀಸ್ ಮಾಡಲಿಲ್ಲ ಅಂದರೆ ನಾವು ಡಿಸೆಂಬರ್ ತಿಂಗಳಲ್ಲಿ ಸ್ಟ್ರೈಕ್ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಎಲ್ಲ ಜಿಲ್ಲಾವಾರಿಗೂ ನಾವು ಕೆಲಸ ನಿಲ್ಲಿಸ್ಬಿಟ್ಟು ಸ್ಟ್ರೈಕ್ ಮಾಡ್ತೀವಿ. ಇದು ಕೇವಲ ಬಿಲ್ಲನ್ನ ಬಿಡುಗಡೆ ಮಾಡೋದಕ್ಕೆ ಮಾತ್ರ ನಿಂತಿಲ್ಲ, ಬಾಕಿ ಬಿಲ್ಲನ್ನು ಕೊಡೋದಕ್ಕೆ ಮಾತ್ರ ನಿಂತಿಲ್ಲ. ಇಲ್ಲಿ ಮುಂದುವರೆದು ಇನ್ನೂ ಆರೋಪಗಳಿದ್ದಾವೆ ಸರ್ಕಾರದ ವಿರುದ್ಧ. ಭ್ರಷ್ಟಾಚಾರ ಮಿತಿ ಮೀರಿದೆ. ಬಿಜೆಪಿ ಸರ್ಕಾರದಂತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆಯಾ? ಹಾಗಾದ್ರೆ ಅವ್ರಿಗೆ 40% ಅಂತ ಹೇಳಿದಂಥವ್ರು ಇವರು ಕೂಡ ಅದನ್ನೇ ಮುಂದುವರಿಸಿದಾರಾ? ರಾಜ್ಯ ಸರ್ಕಾರದವರು ಅದನ್ನೇ ಮುಂದುವರಿಸಿದ್ದಾರೆ. ಭ್ರಷ್ಟಾಚಾರದ ರಿಪೋರ್ಟ್ ಕಾರ್ಡ್ ಬಿಡುಗಡೆ ಮಾಡುವಂತಹ ಬೆದರಿಕೆಯನ್ನು ಈಗ ಈ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ. ನಾವು ಭ್ರಷ್ಟಾಚಾರದ ರಿಪೋರ್ಟ್ ಕಾರ್ಡನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಯಾರು ಎಷ್ಟು ಕಮಿಷನ್ ಎಂಬ ಬಗ್ಗೆ ಡಿಸೆಂಬರ್ನಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ. ಒಂದು ವೇಳೆ ನೀವು ನಮ್ಮ ಬಿಲ್ಲನ್ನು ಕ್ಲಿಯರ್ ಮಾಡಿಲ್ಲ ಅಂದರೆ ನಾವು ಅದರ ಬಗ್ಗೆನ ಮಾಹಿತಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ರಾಜ್ಯ ಗುತ್ತಿಗೆದಾರರ ಸಂಘ ಕೊಟ್ಟಿದೆ. ಬಹುಶಃ ಸಂಘದವರು ಈ ರೀತಿಯಾಗಿ ಇದೊಂದು ರೀತಿಯಂಥ ಬ್ಲ್ಯಾಕ್ ಮೇಲ್ ಆಗುತ್ತೆ. ಯಾಕಂದರೆ ನೀವು ಬಿಲ್ ಬಾಕಿ ಕೊಡದಿದ್ರೆ ನಾವು ನಿಮ್ಮ ಭ್ರಷ್ಟಾಚಾರದ ರಿಪೋರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದಿಲ್ಲ. ಇದೊಂದು ರೀತಿಯಂಥ ಬ್ಲ್ಯಾಕ್ ಮೇಲ್ ಆಗುತ್ತೆ. ನೇರವಾಗಿ ನಿಜಕ್ಕೂ ಈ ಸರ್ಕಾರ ಭ್ರಷ್ಟಾಚಾರ ಮಾಡ್ತಿದೆ ಅಂತ ಹೇಳಿದ್ರೆ ಹೇಗೆ ಹಿಂದಿನ ಅವಧಿಯಲ್ಲಿ ಕೆಂಪಣ್ಣ ಅವರು ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿರುವಂಥದ್ದು, ಬೇರೆಯವರಿಗೆ ಪತ್ರ ಬರೆದಿರುವಂಥದ್ದು ಇತ್ತಲ್ಲ, ಅದೇ ಸ್ವರೂಪದಲ್ಲಿ ಈಗಲೂ ಕೂಡ ಪತ್ರ ಬರಿಬಹುದಲ್ಲ, ಪತ್ರದ ಮೂಲಕವಾಗಿ ಉಲ್ಲೇಖ ಮಾಡ್ಬೋದಲ್ಲ ಯಾರ್ಯಾರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂದ್ಕೊಂಡು. ಅದು ಬಿಟ್ಬಿಟ್ಟು ನಾವು ಡಿಸೆಂಬರ್ನಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಏನರ್ಥ? ಇದು ಬ್ಲ್ಯಾಕ್ ಮೇಲ್ ಟ್ಯಾಕ್ಟಿಕ್ಸಾ ಬಿಲ್ ಬಿಡುಗಡೆಗೆ ಅನ್ನುವಂತಹ ಅನುಮಾನ ಬರುತ್ತೆ. ಆದರೆ ಅವರು ಹೇಳ್ತಾ ಇರುವಂಥದ್ದು ಶಾಸಕರು, ಅಧಿಕಾರಿಗಳು ಕೂಡ ಕಮಿಷನ್ಗೆ ಬೇಡಿಕೆಗಳು ಬರ್ತಾ ಇದ್ದಾವೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. 10%, 20%, 30% ಕಮಿಷನ್ ಕೊಡಬೇಕಂತ ದುಸ್ಥಿತಿ ನಮಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕಾಮಗಾರಿಯಲ್ಲಷ್ಟೇ ಅಲ್ಲ, ಉದ್ಘಾಟನೆ ಮಾಡೋದಕ್ಕೂ ಕೂಡ ಕಮಿಷನ್ ಕೊಡಬೇಕಂತೆ. ನೋಡಿ, ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳಿ. ಆದರೆ ಇಂತಹ ಭ್ರಷ್ಟಾಚಾರ ನಿಜಕ್ಕೂ ನಡೀತಾ ಇದೆ ಅಂತ ಹೇಳಿದರೆ ಆ ಭ್ರಷ್ಟಾಚಾರ ರಿಪೋರ್ಟ್ ಕಾರ್ಡನ್ನು ಅವಶ್ಯಕವಾಗಿ ಕೊಡಬೇಕು ಅವರು. ಯಾಕಂದರೆ ಅದು ಸಾರ್ವಜನಿಕರಿಗೂ ಕೂಡ ಗೊತ್ತಾಗಬೇಕು, ಜನಸಾಮಾನ್ಯರಿಗೆ ಗೊತ್ತಾಗಬೇಕು, ಏನು ನಡೀತಿದೆ ಸರ್ಕಾರದಲ್ಲಿ ಅನ್ನೋಂಥದ್ದು ಗೊತ್ತಾಗಬೇಕಾಗಿರೋದು ಜನರಿಗೆ ಗೊತ್ತಾಗಬೇಕು. ಅಟ್ಲೀಸ್ಟ್ ಅದನ್ನಾದರೂ ಮಾಡಬೇಕು. ಅದು ಬಿಟ್ಟು ನಾವು ನಮಗೆ ಬಾಕಿ ಬಿಲ್ಲನ್ನು ಕೊಡದೇ ಇದ್ದರೆ ಮಾತ್ರ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಇದು ಸರಿಯಾದಂಥ ಕ್ರಮ ಅಲ್ಲ. ಇಲ್ಲಿ ಗುತ್ತಿಗೆದಾರರು ಏನು ಹೇಳ್ತೀರ ಅನ್ನೋದು ನಿಮ್ಗೆ ತೋರಿಸಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಹೇಳ್ತೀವಿ, ನಮಗೆ ಬಾಯಿ ಬಿಡೋವರೆಗೂ ನೀವು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾವು ಬಾಯಿ ಬಿಟ್ಟರೆ ಕಷ್ಟ ಆಗುತ್ತೆ. ನೋ ಬ್ಲಾಕ್ ಮೇಲ್, ನೆವರ್ ಆ ಥರ ಅನ್ಕೋಬಾರ್ದು. ನಾವು ಏನು ಗೊತ್ತಾ, ನಾವು ಕೇಳಿ, ನಮ್ಮಲ್ಲಿ ಹಿರಿಯ ಮುತ್ಸದಿಯವರು ಮಾನ್ಯ ಮುಖ್ಯಮಂತ್ರಿಗಳು, ಅವ್ರ ಮೇಲೆ ವಿಶ್ವಾಸ ಹಿಡಿದಿನ ಯಾರ ಮೇಲೆ ಇಡಬೇಕು? ರಾಜ್ಯದ ದೊರೆ ಅಲ್ವಾ ಅವರು?
15ರಿಂದ 20%. ಏನು ಮಾತಾಡಲ್ಲ ಈ MLA ಸರಿ ಬರಲ್ಲ, MLA ನಮ್ ಸರಿ ಬರಲ್ಲ. ಒಟ್ಟೆ ಎಲ್ಲ ಆಫೀಸರ್ಸ್ ಜಾಸ್ತಿ ದುಡ್ಡು ಕೊಡೋರು 20%. 20%, ಜಾಸ್ತಿ 20, ಕಮ್ಮಿ ಅಂದ್ರೆ 10. ಈ ತರ ನಡೆದು ಆಲ್ರೆಡಿ ಬಿಲ್ ಕ್ಲಿಯರ್ ಮಾಡೋದಕ್ಕೆ ಬಿಲ್ ಅಲ್ರಿ, ಬಿಲ್ಲಿ ಬೇರೆ ಮತ್ತದು. ಇದು ಕೆಲಸ ತೋಡ ಮೇಲೆ ಪೂಜೆ ಮಾಡಕ ಅದು ಕೊಟ್ರೆ ಪೂಜೆಗೆ ಬರೋದಿಲ್ಲ. ಅಲ್ಲೇನಿದ್ರು ಒಂದ್ ವೇಳೆ ಜಲ್ದಿ ಕುಡಿಲ್ಲ ಅಂದ್ರೆ ನೀವು ಟೈಮ್ ಹೋಯ್ತು, ನಿಮ್ಮದು 10% ಪೆನಾಲ್ಟಿ ಹಾಕಲ್ತಾರೆ. ಹೀಗೆ ಆರೋಪದ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರ ಸಂಘದವರು. ಆದರೆ ನಾವಿದು ಮಾಡ್ತಿರೋದು ಬ್ಲ್ಯಾಕ್ ಮೇಲ್ ಅಲ್ಲ ಅಂತ ಅವರು ಹೇಳ್ಕೊಳ್ತಾರೆ. ಆದರೆ ವಾಸ್ತವವಾಗಿ ಇದು ಬ್ಲ್ಯಾಕ್ ಮೇಲ್ ರೀತಿಯಲ್ಲಿ ಗೋಚರಿಸ್ತಾ ಇರುವಂಥದ್ದು. ಇನ್ನು ಮುಂದುವರೆದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರನ್ನ ಉಪಮುಖ್ಯಮಂತ್ರಿಯವರನ್ನು ಕೂಡ ಕೇಳಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಹೋಗ್ಲಿ ಅವರು ಬೇಕಿದ್ರೆ ಕೋರ್ಟ್ಗೆ ಅಂತ ಹೇಳುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಬೆಂಗಳೂರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಎಂದು ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ. ಹೀಗೆ ಒಂದು ವೇಳೆ ಇಲ್ಲೂ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರೆ ಕೋರ್ಟ್ಗೆ ಹೋಗ್ಲಿ ಅಂತ ಹೇಳಿ ಮುಖ್ಯಮಂತ್ರಿಯವರು ಸವಾಲನ್ನ ಎಸೆದಿದ್ದಾರೆ ಗುತ್ತಿಗೆದಾರ ಸಂಘದವರಿಗೆ. ನೋಡಬೇಕು ಅವ್ರು ಏನು ಮಾಡ್ತಾರೆ ಅಂತೇಳಿ. ಗುತ್ತಿಗೆದಾರರ ಹೀಗೆ ಮುಖ್ಯಮಂತ್ರಿಯವರು ಗರಂ ಆದರೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಗುತ್ತಿಗೆದಾರರ ಎಚ್ಚರಿಕೆ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಈಗ ಉಪಮುಖ್ಯಮಂತ್ರಿಯವರು ಒಂದು ಸಭೆಯನ್ನು ಕರೆದಿದ್ದಾರೆ. ರಾಜ್ಯ ಗುತ್ತಿಗೆದಾರರನ್ನ ಮಾತುಕತೆಗೆ ಸರ್ಕಾರದ ಕಡೆಯಿಂದ ಆಹ್ವಾನಿಸಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದವ್ರನ್ನ ಕರೆದಿದ್ದಾರೆ. ಬನ್ನಿ ಮಾತನಾಡೋಣ ಅಂತ ಹೇಳಿ ಉಪಮುಖ್ಯಮಂತ್ರಿಯವರು ಕರೆದಿದ್ದಾರೆ. ಇಲ್ಲಿ ಹಣಕಾಸು ಇರುವಂಥದ್ದು ಮುಖ್ಯಮಂತ್ರಿಯವರ ಕೈಯಲ್ಲಿ. ಉಪಮುಖ್ಯಮಂತ್ರಿಯವರು ಸಭೆಯನ್ನ ಕರೀತಾ ಇದ್ದಾರೆ. ಕೋರ್ಟ್ಗೆ ಹೋಗಲಿ ಅಂತ ಹೇಳಿದ ಮೇಲೂ ಕೂಡ ಮುಖ್ಯಮಂತ್ರಿಯವರು ಏನು ಹೇಳಿದರು, ಕೋರ್ಟ್ಗೆ ಹೋಗಲಿ ಅಂತ ಹೇಳಿದರು. ಆದರೆ ಅದಾದ ಮೇಲೂ ಕೂಡ ಸರ್ಕಾರದಿಂದ ಸಭೆಗೆ ಆಹ್ವಾನ ಹೋಗಿದೆ. ಉಪಮುಖ್ಯಮಂತ್ರಿಯವರ ಕಡೆಯಿಂದ ಆಹ್ವಾನ ಹೋಗಿದೆ. ಸಂಜೆ 5 ಗಂಟೆಗೆ DCM DK ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಗುತ್ತಿಗೆದಾರರ ಜೊತೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇವತ್ತು ಸಂಜೆ 5 ಗಂಟೆಗೆ ಸಭೆಯನ್ನು ನಡೆಸಲಿದ್ದಾರೆ. CM ಗರಂ ಆದ ಬೆನ್ನಲ್ಲೇ ಅಖಾಡಕ್ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹೀಗೆ ಗುತ್ತಿಗೆದಾರರ ಸಮಸ್ಯೆಯನ್ನು ಬಗೆಹರಿಸ್ತಾರಾ ಅಥವಾ ಯಾವ ಕಾರಣಕ್ಕಾಗಿ ಸಭೆ ಕರೆದಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ಗುತ್ತಿಗೆದಾರರ ಸಭೆಯನ್ನು ಅವರು ಕರೆದಿದ್ದಾರೆ. ಇಮಿಡಿಯೇಟ್ ಆಗಿ ಹಣ ರಿಲೀಸ್ ಮಾಡಿಸೋದ್ರ ಕಡೆಗೆ ಅವರು ಏನು ಕ್ರಮ ಕೈಗೊಳ್ತಾರೆ ನೋಡಬೇಕು. ಇಲ್ಲಿ ವಸತಿ ಸಾಮ್ರಾಜ್ಯ, ಬಹಳ ಮುಖ್ಯವಾಗಿ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ಪ್ರಶ್ನೆಗಳು ಎದ್ದಿದ್ದಾವೆ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ನಿವೃತ್ತಿಯಾದ ಅಧಿಕಾರಿಗಳದೇ ದರ್ಬಾರ್ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಕೂಡ ಇಲ್ಲಿ ಗುತ್ತಿಗೆದಾರರ ಸಂಘದ ಕಡೆಯಿಂದ ಮಾಡಲಾಗಿದೆ. ಎಲ್ಲವೂ ನಿವೃತ್ತ ಅಧಿಕಾರಿ ಬಾಲರಾಜದ್ದೇ ನಿರ್ಧಾರ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂತಹ ಆರೋಪ ಸರ್ಕಾರದ ವಿರುದ್ಧ, ವಿಶೇಷವಾಗಿ ವಸತಿ ಇಲಾಖೆಯ ವಿರುದ್ಧ. ಇದಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಅವರು ಏನು ಹೇಳಿದ್ದಾರೆ, ಹಾಗೆಯೇ ಜಮೀರ್ ಅವರು ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಇಲ್ಲಿ ಬಾಲರಾಜು ಅಂತಂದೇಳಿ ತಾವು ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಬಾಲರಾಜು ಅಂತಂದೇಳಿ ರಿಟೈರ್ಡ್ ಆಫೀಸರ್ನ ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ಹೇಳಿದ್ವಿ ಅವ್ರು ಬೇಡಪ್ಪ, ಅವ್ರು ಸರಿ ಇಲ್ಲ, ಅವ್ರದ್ದು ಹಿನ್ನೆಲೆ ಸರಿ ಇಲ್ಲ, ಅವರು ಸುಮಾರು ಸರಿ ಹಿಂಗೆ ನಮ್ಮ ಭ್ರಷ್ಟಾಚಾರಕ್ಕೆ ಆಸ್ಪದ ಆಗುತ್ತೆ, ಅವ್ರು ಬೇಡ ತೆಗೀರಿ ಅಂದರೆ ಕರಂಗೆ ಕಲ್ಸೆ ನಿಕಾಲ್ದು ಅಂತಾರೆ. ಬಟ್ ಆದರೆ ಇದುವರೆಗೂ ಬಾಲರಾಜ್ ಅವ್ರನ್ನ ತೆಗ್ದಿಲ್ಲ. ದಯಮಾಡಿ ಇದು ಯಾಕೆ ನಾವು ಹೇಳ್ತಿದ್ದೀವಿ ಅಂದರೆ ನಾವು ಸರ್ಕಾರದ ವಿರೋಧಿಗಳಲ್ಲ, ಆಮೇಲೆ ಇದಿಲ್ಲ, ನಾವು ಜೀವನ ಮಾಡ್ತಿರೋದು. ಇಲ್ಲ ಬಾಲರಾಜ್ ಅವ್ರನ್ನ ಇಲ್ಲ ಈಗ ಬಾಲರಾಜ್ ಅವರು ಆ ಬೋರ್ಡಲ್ಲೇ ಇದ್ದವರು. AE ಆಗಿ AEE ಆಗಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರು. ಸ್ವಲ್ಪ ಈ ಮನೆಗಳು ಕಂಪ್ಲೀಟ್ ಆಗಬೇಕಂತ ಕಾರಣಕ್ಕೆ ಏನು ಮಾಡಿದೆ, 1 ವರ್ಷ ಮನೆ ಮುಖ್ಯಮಂತ್ರಿಗಳು ಅಥವಾ ಎಕ್ಸ್ಟೆಂಡ್ ಮಾಡಿದೆ. ಈ ವಾರದಲ್ಲಿ ಅವ್ರು ತೆಗಿತಾ ಇದೀವಿ ಬಾಲರಾಜ್ ಅವ್ರನ್ನ. 1 ವರ್ಷ ಕಂಪ್ಲೀಟ್ ಆಯಿತು. ಮೋಸ್ಟ್ ಪ್ರಾಬ್ಲಿ ಈ ವಾರ ಕಂಪ್ಲೀಟ್. ಏನಕ್ಕಂದ್ರೆ ಇಲ್ಲ ಇರ್ಬೋದು. ಅದಕ್ಕೆ ನನಗೇನಾಗಿದೆ, ಈ ಮನೆಗಳು ಕೊಡಬೇಕಾಗಿತ್ತು. ನಾನು ಈ ಮನೆಗಳು ಮಾಹಿತಿ ಅವ್ರ 100% ಮಾಹಿತಿ ಬಾಲರಾಜ್ ತವ ಇತ್ತು. ಆ ಬೋರ್ಡಲ್ಲಿ ಅವ್ರು ಇದ್ದಿದ್ದು ಒಂದು ಬೋರ್ಡ್, ಇದು ಸ್ಲಮ್ ಬೋರ್ಡು. ಈಗ ಬೇರೆಯವ್ರು ತಗೊಂಡು ಹಾಕ್ಕೊಂಡ್ರು ಅದಾಗ್ತಾ ಇಲ್ಲ. ಹಾಗಾಗಿ ಅವ್ರ ಅವಧಿ ಮುಗಿದ್ಮೇಲೆ ನಾವು ಸುಧೀರ್ ಅಂತ ಇದ್ರು, AEE ಅವರು ಸುಧೀರ್ ಅಂತ ಇದ್ರು, ಅವ್ರನ್ನೇ ಈಗ ಚೀಫ್ ಇಂಜಿನಿಯರ್ ಪೋಸ್ಟನ್ನು ಜವಾಬ್ದಾರಿ ಕೊಟ್ಟು, ಏನಕ್ಕಂದ್ರೆ ಈ ಮನೆಗಳು, ನನ್ನ ಉದ್ದೇಶ ಒಂದೇ, ಈ ಮನೆಗಳು ಬಡವ್ರ ಮನೆಗಳು ಕೊಡಬೇಕು. ಜನ ಬೀದಿದಲ್ಲಿದ್ದಾರೆ ಸರ್, ಈ ಮನೆಗಳು ಕೊಡಬೇಕು ಕಾರಣಕ್ಕೇ ಅವ್ರು ಇಟ್ಕೊಂಡಿದ್ದೆ. ಅವ್ರು 1 ವರ್ಷ ಅವಧಿ ಆಯಿತು, ಅದು ಮುಗಿತಾ ಇದೆ. ಈ ವಾರದಲ್ಲಿ ಅವ್ರಿಗೆ ತೆಗಿತಾ ಇದೆ.